ಅಂಟಮ್ಮ ಅಂಟಮ್ಮ ಸ್ವಲ್ಪ ಹೊರಗೆ ಬಾ ಇಲ್ಲಿ. ನಾನು ಎಲ್ಗೂ ಬರೋಕ್ಕಿಲ್ಲ, ಹೋಗ್ಲಾ. ನಾನು ಒಂಟಿಯಾಗಿರ್ಬೇಕು ಅನಿಸ್ತದೆ, ಸುಮ್ಮನೆ ಹೊಂಟೋಗು. ಇನ್ನೆಲ್ಲಿ ಒಂಟಿ ಅಂಟಮ್ಮ, ನೀನ್ ಜಂಟಿ ಆಗಿರ್ಬೇಕು ಅಂತಲವೇ ಪಂಚಾಯತಿಯಿಂದ ತೀರ್ಮಾನ ಕೊಟ್ಟವ್ರೆ. ಮಾವಯ್ಯ ಹತ್ಕೊಂಬಂದ್ ಕರ್ಕ ಬಂದವ್ರೆ. ಏನವ್ವ ವಿದ್ಯಾ, ನಿಮ್ಮ ಅಪ್ಪ ಹೇಳ್ತಿರೋದ್ ದಿಟ್ವೆ? ನಿನ್ ಮನ್ಸ್ನಾಗೆ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ? ಅಂದ್ರೆ ನೀನ್ ಬೇರೆ ಏನಾರು ಕಾರಣ ಮಾಡಿಕೊಂಡು? ನಾನು ಬೇರೆ ಏನಿರ್ತದೆ ಅವರೇ, ಅದೇ ಅಂತ ಹೇಳ್ತಾ ಇದೀನಲ್ಲ. ಅವ್ವ, ಅವರು ಸತ್ಯನ ಮುಚ್ಚಿರ್ತಾವ್ರೆ. ಸುಮ್ಮನೆ ನಿಂತ್ಕೊಳ್ಳೆ, ದೊಡ್ಡವ್ರು ಮಾತಾಡ್ತಿಲ್ವಾ? ಅವತ್ತೇನೋ ತಪ್ಸಿದ್ಲು ಸರಿ, ಆದ್ರೆ ಅವಳು ಯಾರು ಅಂತ ತಡ್ಕಾಡ್ತಿರೋವಾಗ ನಾನೇ ಈ ಕೆಲ್ಸ ಮಾಡಿವ್ನಿ ಅಂತ ಇವಳು ಹೇಳ್ಬೋದಾಗಿತ್ತಲ್ಲ ರತ್ನ. ಇಲ್ಲ ಅಮ್ಮೋರೆ, ಅವಳು ಹೇಳ್ತೀನಿ ಅಂದ್ಲು. ಅವಳು ಹೇಳ್ದಂಗೆ ತಡೆದಿದ್ದು ನಾನೇಯ. ಪೊಲೀಸ್ ಸ್ಟೇಷನ್ಗೆ ನನ್ ಮಗಳೇ ಫೋನ್ ಮಾಡವಳೆ ಅನ್ನೋ ವಿಚಾರನ ಆಚೆಗೆ ಬರ್ದಂಗೆ ತಡೆದಿರೋನ್ ನಾನು. ಇದ್ರಲ್ಲಿ ನನ್ ಮಗಳದ್ ಯಾವ ತೆಪ್ಪು ಇಲ್ಲ. ತೆಪ್ಪಿ ಯಾರ್ದಾನ ಇರ್ಬೋದು, ಆದ್ರೆ ಇವತ್ತಿನ ತನಕ ಶಿಕ್ಷೆ ಅನುಭವಿಸಿದ್ದು ನಮ್ ಬಾವ. ಇಂಥ ತೆಪ್ ಮಾಡಿರೋಳ್ನ ನಮ್ ಮನೆ ಸೊಸೆ ಆಗಿ ನಾವ್ ಒಪ್ಕೊಳಕಿಲ್ಲ. ಅವ್ವ, ಅವಳು ಪತ್ರ ಬರ್ದಿದ್ಲಲ್ಲ, ಅದನ್ನ ಹೇಳವ್ವ. ಮತ್ತೇನಾರು ಹೇಳಿದ್ರೆ ಮಧ್ಯಾಹ್ನ ಹೋಯ್ತದೆ, ಈ ಕಲ್ ತಗೊಂಡ್ ತಲೆ ಮೇಲೆ ಹೋಗ್ತದ. ನಿಂತ್ಕೊಳ್ಳೆ ಸುಮ್ನೆ. ನೋಡಿ, ತೆಪ್ಪಾಗಿರೋದು ತೆಪ್ ಮಾಡಿರೋದು ಎರಡು ಕಡೆ ಅವರು. ಅದಕ್ಕೆ ನನ್ ಮಗ ಶಿಕ್ಷೆ ಕೊಡಬೇಡಿ. ಶಿವರಾಮ, ನಿನ್ ಜೊತೆ ಒಂಚೂರು ಮಾತಾಡ್ಬೇಕು ಬಾ. ನೋಡು ಶಿವರಾಮ, ಇದು ಕೋಪದಿಂದಲೋ ದ್ವೇಷದಿಂದಲೋ ತೀರ್ಮಾನ ತಗೊಳ್ಳೋ ವಿಷಯ ಅಲ್ಲ. ಈಗ ಚೆಲ್ವನ್ ಮನೆಯವ್ರು ಹೇಳಿದ್ದು ಕೇಳಿದ್ದೆ, ಲಾಯರ್ ಹೇಳಿದ್ದು ಕೇಳಿ, ಎತ್ಲಿಂದ ನೋಡಿದ್ರು ಆ ಹುಡುಗಿ ತಪ್ಪೇನು ಕಾಣಿಸ್ತಿಲ್ಲ. ಏನ್ ಚಿಕ್ಕಪ್ಪ ನಿನ್ ಮಾತಿನ ಅರ್ಥ? ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಕೋಬೇಡಿ ಅಂತ ಹೇಳ್ತೀವ್ನಿ. ಇದು ಎಲೆಕ್ಷನ್ ಟೈಮು, ಸ್ಯಾನೆ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಯ್ತದೆ. ಯಾಕೆ ಅಂದ್ರೆ ಲಾಯರ್ ಸಾಹೇಬ್ರು ಹೇಳೋ ತನಕ ಜನರ ಮನ್ಸಲ್ಲಿ ಇದ್ದಿದ್ದ ವಿಚಾರನೇ ಬೇರೆ. ಈಗ ಅದೆಲ್ಲ ಬದಲಾಗದೆ. ಇನ್ನ ನೀನ್ ದುಡ್ಕುದ್ರೆ ನಿನ್ನ ಭವಿಷ್ಯದ ಮೇಲೆ ಬರೀ ಹೇಳ್ಕೋಬೇಕಾಯ್ತದೆ. ಏನು ಹೇಳಿದ್ರು ಆ ಹುಡುಗಿ ಮೇಲಿನ ಕೋಪ ನನಗೆ ಕಮ್ಮಿ ಆಗ್ತಾ ಇಲ್ಲ ಚಿಕ್ಕಪ್ಪ. ಅವಳು ನಮ್ಗೆ ದ್ರೋಹ ಮಾಡ್ಬಿಟ್ಲು ಅನ್ನೋ ಭಾವನೆ ನನ್ನಿಂದ ಹೋಗ್ತಾ ಇಲ್ಲ. ನೋಡು, ತಪ್ಪನ್ನ ತಿದ್ದೋದು ಶ್ರೇಷ್ಠ, ಅದನ್ನು ಮೀರಿ ಮುಂದುವರಿಯೋದು ಜಾಣ್ತನ. ಅದನ್ನೇ ಮನ್ಸಲ್ಲಿ ಮಡಿಕೊಂಡು ಆಟ ಸಾಧಿಸೋದು ದಡ್ಡತನ. ಒಳ್ಳೇದಾಗ್ಬೇಕು ಅಂದ್ರೆ ಏನೋ ಕೆಟ್ಟದಾಯ್ತದೆ ಅನ್ನೋ ಮಾತದೆ. ಅವಳು ಫೋನ್ ಮಾಡಿದ್ರಿಂದ ಮುಂದೆ ಆಗ್ಬೇಕಾಗಿದ್ದ ದೊಡ್ಡ ಅನಾಹುತ ತಪ್ಪದೆ. ಅದನ್ನ ಮನ್ಸಲ್ಲಿ ಮಡಿಕೊಂಡು ತೀರ್ಮಾನ ಮಾಡು ಶಿವರಾಮ. ಇನ್ ಕಾಯೋದ್ರಾಗೆ ಅರ್ಥ ಇಲ್ಲ. ಅವ್ರ ಅಪ್ಪ ಅವನ್ನ ಕರೀರಿ, ನನ್ನ ತೀರ್ಮಾನ ಏನು ಅಂತ ಹೇಳ್ತೀನಿ. ಶಿವರಾಮ, ನಾನು ಪಂಚಾಯತಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗೆ ಒಳ್ಳೇದನ್ನ ಬಯಸೋ ಎಲ್ಲ ಹಿರಿಯರಿಗೂ ಗೌರವ ಕೊಡ್ತಾ ನಾನೊಂದು ತೀರ್ಮಾನಕ್ಕೆ ಬಂದೀನಿ. ಅವತ್ತಾಗಿದ್ರಲ್ಲಿ ಇವ್ರ ಮಗಳದೇನು ತಪ್ಪಿಲ್ಲ. ಅವಳು ವಿಷಯ ಮುಚ್ಚಿಡೋದಕ್ಕೆ ಇವರೇ ಕಾರಣ ಅನ್ನೋದು ಸಾಬೀತಾಗದಲ್ವೇ? ಅದನ್ನ ಅವರೇ ಒಪ್ಕೊಂಡವ್ರಲ್ಲ. ಸರಿ, ಅದು ನಾನು ಒಪ್ಕೋತೀನಿ. ಆದ್ರೆ
ಇವತ್ತಿಂತ ತೆಪ್ಪು ಮಾಡಿರೋಳು ನಾಳೆಕ್ ಇದಕ್ಕಿಂತ ದೊಡ್ಡ ತೆಪ್ಪು ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮಿಂದಾಗಿರೋ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಟ್ರು ನಾವ್ ಅದನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀವಿ ಗೌಡ್ರೆ. ಈಗ ನಾನು ನಿಮ್ಮ ಮಗಳನ್ನ ಏನು ತಪ್ಪಿಲ್ಲ ಅಂತ ಹೇಳಿ ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಸರಿ ಗೌಡ್ರೆ, ನೀವು ಹಾಲು ಅನ್ನ ಉಂಡಿರೋರು ಕೋಪದಲ್ಲಿ ಏನೋ ತೀರ್ಮಾನ ಮಾಡ್ಬಿಟ್ಟಿದ್ರಿ. ಸತ್ಯ ಅರ್ಥ ಆದ್ಮ್ಯಾಗೆ ನಮ್ ಮಗಳನ್ನ ಕರ್ಕೊಂಡು ಹೋಯ್ತೀರಾ ಅನ್ನೋದು ನಂಗೆ ಗೊತ್ತಿತ್ತು. ನಾನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವನ್ ಮಾಡ್ಬೇಕಂತ ಹೇಳಿ ಗೌಡ್ರೆ. ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕೊಂಡ್ ಬರ್ಬೇಕು. ಶಿವರಾಮ ಏನ್ ಹೇಳ್ತಾ ಇದೀಯಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಚಿಕ್ಕಪ್ಪ. 6 ತಿಂಗಳು ನಾನು ಜೈಲಾಗೆ ಹಿಂಸೆ ಅನುಭವಿಸುವಿನಿ, ಅವಮಾನ ಅನುಭವಿಸುವಿನಿ. ರಾತ್ರಿ ಮಲಗಿದ್ರೆ ನಿದ್ದೆನೆ ಹತ್ತಕ್ಕಿಲ್ಲ. ಯಾರಿಂದ ಗೊತ್ತಾ ಚಿಕ್ಕಪ್ಪ? ಇವರು ಸತ್ಯನ್ ಮುಚ್ಚಿಡು ಅಂತ ಹೇಳಿದ ಅವನಿಂದ ನಾನು ಏನೆಲ್ಲ ನಿರೀಕ್ಷೆ ಮಾಡಕ್ ಸಾಧ್ಯ? ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿರೋದು. ನೋಡಿ, ಪಂಚಾಯಿತಿಗೆ ನನ್ನ ನಿರ್ಧಾರ ಹೇಳಾಗದೆ. ಇದಕ್ಕಿಷ್ಟ ಇದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಗೌಡ್ರೆ, ಬಿಟ್ಟೋಯ್ತೀನಿ ಅಂತ ಮಾತ್ರ ಹೇಳ್ಬಿಡಿ. ಸರಿ ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ವಿನಂತಿ ಭದ್ರಂಗೆ ಶಾವ್ಗೆ ಪಾಸ್ತ ಮಾಡ್ತೀನಿ ಅಂದಿಲ್ಲ, ಮಾಡ್ದ್ಯಾ? ನೋಡಿಲಿ, ತಗೊಂಡೋಗ್ ಕೊಡೋದ್ ಅಟೆಯ ಬಾಕಿ. ಚಂಪಾ, ಮಾವಯ್ಯ ಪಂಚಾಯತಿಗೆ ಹೋಗೋರೆ ಅನ್ಬೇಕೆ ಅದಕ್ಕೆ ಮುಂದ್ ಕರ್ಕೊಂಡ್ ಬಂದೇ ಬರ್ತಾರೆ. ಅದಕ್ಕೆ ಅವ್ರು ಬಂದ್ಮೇಲೆ ಆರತಿ ಮಾಡ್ಬೇಕು, ಆಮೇಲೆ ಎಲ್ಲ ಸರಿ ಹೋಗಿದ್ಕೆ ಸಿಹಿ ಹಂಚ್ಬೇಕು ಅಲ್ವೇ? ಅದಕ್ಕೆ ನಿಮ್ ಕೆಲ್ಸ ಎಲ್ಲ ಮುಗಿಸಿ ಸೀದಾ ಮರ್ಕೊಬಿಡಿ. ಅದೆಲ್ಲ ಭ್ರಮೆ ಅಟ್ಟೆಯ, ನೀ ತಲೆ ಕೆಡ್ಸ್ಕೊಬೇಡ, ಬಾ. ಚಂಪಾ, ಯಾರು ಭ್ರಮೇಲ್ ಬದುಕ್ತಾವ್ರೆ ಅನ್ನೋದು ಗೊತ್ತಾಯ್ತದೆ. ಅಂಟಮ್ಮ ಬಂದ? ಮಾವಯ್ಯ ಅದಕ್ಕೆ ಮುಂಚೆ ಎಂಸಿ ಕರ್ಕ ಬತ್ತವ್ರೆ. ಆಗ ನೀನು ಹಳೇದ್ನೆಲ್ಲ ಮನಸ್ಸಿಂದ ತೆಗ್ದಾಕ್ಬಿಡು, ಆಗೆಲ್ಲ ಸರಿ ಆಯ್ತದೆ. ಅಲ್ಲ, ಅವಳು ಮಾಡಿರೋದು ಕ್ಷಮ್ಸು ಅಂತ. ಏನೋ ಗೆಟ್ಗಳ್ಗೆ ನಡಿಬಾರ್ದು ನಡೆದೋಯ್ತು. ಟೇಮ್ ಯಾವಾಗ್ಲೂ ಒಂದೇ ತರ ಇರಕ್ಕಿಲ್ಲ ಅಲ್ವೇ? ಅದ್ನೇ ಮನ್ಸಲ್ಲಿಟ್ಕೊಂಡು ಕೋಪ ಮಾಡ್ಕೊಂಡಿದ್ರೆ ಆದತೆ. ಹಾಗಂದ್ಬಿಟ್ಟು ಅವಳು ಮಾಡಿರೋದೇನು ಕ್ಷಮ್ಸು ಅಂತ ಒಳ್ಳೆ ಕೆಲ್ಸ ಏನಲ್ವಲ್ಲ. ಅಲ್ಲ, ಆಗಿರೋದು ಒಂದು ಅಚಾತುರ್ಯ ಅನ್ನೋದನ್ನ ಮಾವಯ್ಯ ಅರ್ಥ ಮಾಡ್ಕೊಂಡು ಶಂಶಿ ಎತ್ಕ ಮುಂದೆ ಕರ್ಕ ಬರ್ತಾರೆ ಅಂತ ಅಲ್ವಾ ನಾವ್ ಹೇಳ್ತಾ ಇರೋದು. ಕರ್ಕೊಂಡ್ ಬಂದ್ರು ನೀನ್ ಮಾತ್ರ ಒಪ್ಕೊಂಬೇಡ ಭದ್ರಮ್ಮ. ಹೌದು ಭದ್ರ, ಅವಳು ಮಾಡಿದ ತಪ್ಪಿಂದ ನಮ್ಮಣ್ಣ ಜೈಲ್ಗೆ ಹೋಗಂಗಾಯ್ತು. ಈಗ ಪಂಚಾಯತಿಲಿ ನಮ್ಮ ಅಟ್ಟಿ ಮಾನ ಮರ್ವಾದಿನ ಹರಾಜಾಗ್ತಾವಳೆ. ಇಂಥವಳನ್ನ ನೀ ಕ್ಷಮಿಸ್ಬೇಕಾ? ನೋಡಿ, ನೀವ್ ಹಿಂಗ್ ಗುರಿಯ ಬೆಂಕಿಗೆ ತುಪ್ಪ ಸುರಿದು ಅವ್ನ್ ಮನ್ಸ್ ಕೆಲ್ಸದ್ನ ಬಿಟ್ಬಿಡಿ. ಹಂಗೆ ನೀವುವೆ ಆಗದೆ ಇರೋ ವಿಷಯನ ಹೇಳಿ ಅವ್ನ್ ಮನ್ಸ್ ಕೆಡಿಸ್ಬೇಡಿ. ಯಾಕೆಂದ್ರೆ ಅವಳ ಪಾಲ್ಗೆ ಈ ಅಟ್ಟಿ ಬಾಗ್ಲು ಯಾವಾಗ್ಲೂ ಮುಟ್ಟಿತ್ತು. ಆಯ್ತಮ್ಮ, ಮಾವಿನ ಮನ್ಸು ಏನು ಅಂತವ ನನ್ ಸಂದ ಗೊತ್ತು. ಅವ್ರು ಅದಕ್ಕೆ ಮುನ್ನ ಶಂಸಿ ಮನೆಗ್ ಕರ್ಕ ಬರ್ತಾರೆ ಅನ್ನೋ ನಂಬಿಕೆ ನನ್ಗದೆ. ಭದ್ರ, ಅವಳ ಮನೆಯಿಂದ ಮಾತ್ರ ಅಲ್ಲ, ನಿನ್ ಮನ್ಸಿನೂ ಆಚೆ ತೆಗ್ದಾಕಿ ನೆಮ್ಮದಿಯಾಗಿರು. ಹೌದು ಭದ್ರಮ್ಮ, ಯಾರೇನೇ ಹೇಳಿದ್ರು ಅವಳು ಮಾಡಿರೋ ಮೋಸ ದ್ರೋಹ ಗೆಪ್ತಿಗಿರ್ಲಿ. ನಿನ್ಗೋಸ್ಕರ ಅಂತ ಸಾವಿಗೆ ಪಾಯಸ ಮಾಡ್ಕೊ ಬಂದಿದ್ದೀನಿ, ತಕೋ ಮಮ್ಮ. ಮಮ್ಮ, ಪಾಯಸ. ಅಂತಮ್ಮ ಏನು ಮಾತಾಡದೆ ಹೊಂಟೋಗ್ಬಿಟ್ನಲ್ಲ. ಅವನ್ ಮನ್ಸಲ್ಲಿ ಏನಿದ್ದದ್ದು ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಛೇ,
ಹಂಗಾರೆ ಅವನ ಅದಕ್ಕೆ ಮುನ್ನ ಶಂಸಕ್ಕಿಲ್ವಾ? ಗೋವಿಂದ, ಮಾತಾಡ್ಲಾ? ಪಂಚಾಯಿತಿಯಲ್ಲಿ ಏನಾಯ್ತು ಅಂತ ಹೇಳು. ಶಿವರಾಮ, ನೀನಾದ್ರೂ ಹೇಳ, ಪಂಚಾಯಿತಿಯಲ್ಲಿ ಏನಾಯ್ತು ಅಂತ. ನಿನ್ನೆ ಇರೋದು, ಮಾತಾಡ್ಲಾ? ಇದ್ಯಾಕಣ್ಣ ಬಂದವರೆಲ್ಲ ಸುಮ್ನೆ ಹಂಗೆ ನಿಂತ್ಕೊತಾ ಇದ್ದೀರಾ? ಪಂಚಾಯತಿಲಿ ಅಷ್ಟಕ್ಕೂ ಏನಾಯ್ತು? ಅವಳು ನಮ್ಮ ಮಟ್ಟಿಗೆ ಬರಕಿಲ್ಲ ತಾನೆ? ಆ ಪೀಡೆ ತೊಲಗ್ತು ತಾನೆ? ಸಾವಿತ್ರಿ, ವಿದ್ಯೆನ ಮನೆಗೆ ಕರ್ಕೊಂಬರೋ ತರ ಪಂಚಾಯತಿ ತೀರ್ಮಾನ ಆಗದೆ. ಏನ್ ಹೇಳ್ತಾ ಇದ್ಯಪ್ಪ? ಅವಳನ್ನ ಯಾಕೆ ತಿರ್ಗಾ ಕರ್ಕೊಂಡ್ ಬರ್ತಾ ಇರೋದು? ಯಾಕಂದ್ರೆ ಪಂಚಾಯತಿಲಿ ಪೊಲೀಸ್ ಸ್ಟೇಷನ್ಗೆ ನನ್ ಮಗಳೇ ಫೋನ್ ಮಾಡವಳೆ ಅನ್ನೋ ವಿಚಾರನ ಆಚೆಗೆ ಬರ್ದಂಗೆ ತಡೆದಿರೋನ್ ನಾನು. ಎತ್ಲಿಂದ ನೋಡಿದ್ರು ಆ ಹುಡುಗಿ ತಪ್ಪೇನು ಕಾಣಿಸ್ತಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಚಿಕ್ಕಪ್ಪ. ನಾನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕೊಂಡ್ ಬರ್ಬೇಕು. ಮೊದ್ಲು ಈ ವಿಷಯನ ಅಂಟಮ್ಮಂಗೆ ಹೇಳ್ಬೇಕು. ಅಂಟಮ್ಮ, 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 ಸ್ವಲ್ಪ ಹೊರಗೆ ಬಾ ಇಲ್ಲಿ. ನಾನು ಎಲ್ಗೂ ಬರೋಕ್ಕಿಲ್ಲ, ಹೋಗ್ಲ. ನಾನು ಒಂಟಿಯಾಗಿರ್ಬೇಕು ಅನಿಸ್ತದೆ, ಸುಮ್ಮನೆ ಹೊಂಟೋಗು. ಇನ್ನೆಲ್ಲಿ ಒಂಟಿ ಅಂಟಮ್ಮ? ನೀನ್ ಜಂಟಿ ಆಗಿರ್ಬೇಕು ಅಂತಲವೇ ಪಂಚಾಯತಿಯಿಂದ ತೀರ್ಮಾನ ಕೊಟ್ಟವ್ರೆ. ಮಾವಯ್ಯ ಅದಕ್ಕೆ ಮುಂದೆ ಕರ್ಕ ಬಂದವ್ರೆ. ಕರ್ಕೊಂಡು ಹೋಗುವಂತ ತೀರ್ಮಾನ ಕೊಡಕ್ ಅವ್ರು ಯಾರಲ್ಲ? ಅವಳು ಇಲ್ಲಿ ಬಂದ್ರು ಸೇರ್ಸ್ಕೊಳಕ್ ಏನ್ ಕಾಯ್ತಾ ಕೂತವ್ರ? ಅವಳಿಗೆ ಇವತ್ ಏನ್ ಮಾಡ್ತೀನಿ ನೋಡು. ಆಯ್ತಮ್ಮ, ಕುಸಿ ನನ್ ಮಾತು ಕೇಳಿಲ್ಲಿ. ಕಾಲಿಡ್ಬೇಡ, ನಿಂತ್ಕೋ.